ಹಲೋ ಪ್ರೀತಿಯ ವೀಕ್ಷಕರೇ, ಏನಪ್ಪ ಅಂತಂದರೆ ಗಿಲ್ಲಿ ಕಾವ್ಯ ತುಂಬಾ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಏನಪ್ಪ ಗುಡ್ ನ್ಯೂಸ್ ಅಂತಂತ ಈ ವಿಡಿಯೋ ಮುಖಾಂತರ ನೋಡೋಣ. ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋನ ನೋಡಿ ಗೈಸ್. ಹಾಗೆ ನಮ್ಮ ಚಾನಲೆಲ್ಲ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫೇವ್ರೆಟ್ ಸ್ಪರ್ಧಿ ಯಾರಂತಂದ ಕಮೆಂಟ್ ಮಾಡಿ. ಕಳೆದ ಸೀಸನ್ ಬಿಗ್ ಬಾಸ್ 12ರಲ್ಲಿ ತುಂಬಾ ವೈರಲ್ ಆದಂಥ ಜೋಡಿ ಯಾರಪ್ಪ ಅಂತಂದರೆ ಗಿಲ್ಲಿ ಕಾವ್ಯ. ಎಷ್ಟು ಅಚ್ಚುಮೆಚ್ಚುಗೆ ಪಡೆದಂಥ ಜೋಡಿ ಅಂತಂದರೆ ಗಿಲ್ಲಿ ಕಾವ್ಯ. ಪ್ರತಿ ಸಲನೂ ಕಾವು 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 ಅಂತಂತ ರೇಗಿಸ್ತಾ ಇದ್ದರು. ಹಾಗೆ ಸೀಸನ್ ಮುಗಿದ ತಕ್ಷಣವೂ ಎಲ್ಲಿಯೂ ಬಿಟ್ಕೊಡದಂಥ ಜೋಡಿ ಅಂತಂದರೆ ಗಿಲ್ಲಿ ಕಾವ್ಯ. ನೀವು ಬಿಗ್ ಬಾಸ್ ಪ್ರತಿಯೊಂದು ಶೋ ನೋಡೇ ಇರ್ತೀರ ಅಂತ ನಂಗೆ ಗೊತ್ತು. ಬಟ್ ಈ ಸೀಸನ್ 12ರಲ್ಲಿ ತುಂಬಾ ವೈರಲ್ ಆದಂಥ ಜೋಡಿ ಅಂದರೆ ಗಿಲ್ಲಿ ಕಾವ್ಯ. ಏನಪ್ಪ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಂದರೆ, ಬರುವ ಜುಲೈ ಫಸ್ಟ್ ವೀಕಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಳ್ಳುವ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಹಾಗೆ ಸದ್ದಿಲ್ಲದೆ ಎಂಗೇಜ್ಮೆಂಟು ಮಾಡಿಕೊಂಡಿದ್ದಾರೆ ಅನ್ನೋ ಮಾತು ಕಿವಿ ಮಾತು ಬರ್ತಾ ಇದೆ. ಅದು ನಿಜಾನ ಸುಳ್ಳ ನೋಡೋಣ ಪ್ರೇಕ್ಷಕರೇ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗೂ ಕೂಡ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ರಿಯಾಲಿಟಿ ಶೋ ಮುಗಿದ ತಕ್ಷಣ ಜೋಡಿಗಳು ಬೇರೆ ಬೇರೆ ಆಗೋದನ್ನು, ಹಾಗೆ ಇನ್ನೂ ಅಟ್ಯಾಚ್ಮೆಂಟಲ್ಲಿ ಇರೋದನ್ನು, ಅಟ್ಯಾಚ್ಮೆಂಟ್ ಅಂತ ಹೊಂದಿದ್ದು ಕಾವ್ಯನೇ. ಗಿಲ್ಲಿಗೆ ಏನೇ ಆದ್ರೂ ಯಾವುದೇ ಟೈಮಲ್ಲಿ ಶೋದಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಗಿಲ್ಲಿನ ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ. ಈ ಜೋಡಿ ರಿಯಲ್ ಆಗಬೇಕು ಅನ್ನೋದು ಯಾರಿಗೆಲ್ಲ ಇಷ್ಟ ಇದೆ ಪ್ಲೀಸ್ ಕಮೆಂಟ್ ಮಾಡಿ. ಈ ಜೋಡಿ ಮದುವೆ ಆಗ್ತಾರಾ ಇಲ್ವಾ, ಎಂಗೇಜ್ಮೆಂಟ್ ಆಗುತ್ವಾ ಇಲ್ವಾ ಅನ್ನೋದು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಸದ್ಯದರಲ್ಲಿ ನಿಜವಾಗ್ಲೂ ಸುದ್ದಿ ಬಂದಿರೋದು ಮಾತ್ರ 100ಕ್ಕೆ 100 ಸತ್ಯವಾದದ್ದು. ಜುಲೈಯಲ್ಲಿ ಫಸ್ಟ್ ವೀಕಲ್ಲಿ ಎಂಗೇಜ್ಮೆಂಟ್ ಆಗ್ತಾರೆ ಅನ್ನೋದು. ಹಾಗೆ ತುಂಬಾ ಕ್ರೇಜ್ ಹೊಂದಿರೋದು. ಇನ್ನು ಸೀಸನ್ 13 ಬರ್ತಾ ಇದೆ. ಸೀಸನ್ 13ರಲ್ಲಿ ಯಾರೆಲ್ಲ ಜೋಡಿಗಳು ಇರ್ತಾರೆ, ಇನ್ನೂ ಹೊಸದಾಗಿ ಯಾವ ಜೋಡಿ ಕ್ರೇಜ್ ಆಗುತ್ತೆ